ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ಹೊರಬೀಳ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಪ್ರಣವ್ ಮೊಹಾಂತಿ ಅವರು ಮಾತನ್ನ ಹಂಚಿಕೊಂಡಿದ್ದಾರೆ. ಸರ್ಕಾರಕ್ಕೆ ನಾನು ಇದುವರೆಗೆ ಯಾವುದೇ ವರದಿಯನ್ನ ಕೊಟ್ಟಿಲ್ಲ. ಪರಮೇಶ್ವರನ್ನ ಕೂಡ ಭೇಟಿಯಾಗಿದ್ದೇನೆ ಮೊಹಾಂತಿ ಅವರು ಹೇಳಿದ್ದಾರೆ. ಆದರೆ ನಾನು ಎಸ್ಐಟಿ ಭಾಗವಾಗಿ ಇಲ್ಲಿಗೆ ಬಂದಿಲ್ಲ. ಹೀಗಂತ ಮೊಹಾಂತಿ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಾತುಕತೆಯನ್ನು ಹಂಚಿಕೊಂಡಿದ್ದಾರೆ. Sir, I'm not here to discuss regarding SIT boss. Yes, sir. ಮಧ್ಯಂತರ ಹೋಗಬೇಕು ಅಂತ ಹೇಳಿದ್ರು. ಗೊತ್ತಿಲ್ಲ. ನಾವು ಏನು ಕೊಟ್ಟಿಲ್ಲ, ಏನು ಮಾಡಿಲ್ಲ. ಅದು ಅದರಿಂದ ಉತ್ತರ ಕೊಡ್ತೇನೆ. ಇದಿಷ್ಟು ಪ್ರಣಬ್ ಮೊಹಾಂತಿ ಅವರು ಹೇಳ್ತಿರ್ತಕ್ಕಂಥದ್ದು ಎಲ್ಲ ಅವ್ರ ಮಾಹಿತಿಯನ್ನ ಗೃಹ ಸಚಿವರು ಸಲ್ಲಿಸಿಕೊಡ್ತಾರೆ. ಯಾವುದನ್ನು ಕೂಡ ನಾವು ಬಹಿರಂಗ ಪಡಿಸಕ್ಕೆ ಆಗಲ್ಲ ಅಂತ ಸ್ಪಷ್ಟನೆ ಕೊಡ್ತಾರೆ. ಕ್ಯಾಮರಾಮನ್ ಮಧು ಜೊತೆ ಬಸವರಾಜ್ ಬೆಂಗಳೂರು. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ಹೊರಬೀಳ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಪ್ರಣವ್ ಮೊಹಾಂತಿ ಅವರು ಮಾತನ್ನ ಹಂಚಿಕೊಂಡಿದ್ದಾರೆ. ಸರ್ಕಾರಕ್ಕೆ ನಾನು ಇದುವರೆಗೆ ಯಾವುದೇ ವರದಿಯನ್ನ ಕೊಟ್ಟಿಲ್ಲ. ಪರಮೇಶ್ವರನ್ನ ಕೂಡ ಭೇಟಿಯಾಗಿದ್ದೇನೆ ಮೊಹಾಂತಿ ಅವರು ಹೇಳಿದ್ದಾರೆ. ಆದರೆ ನಾನು ಎಸ್ಐಟಿ ಭಾಗವಾಗಿ ಇಲ್ಲಿಗೆ ಬಂದಿಲ್ಲ. ಹೀಗಂತ ಮೊಹಾಂತಿ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಾತುಕತೆಯನ್ನು ಹಂಚಿಕೊಂಡಿದ್ದಾರೆ. Sir, I'm not here to discuss regarding SIT boss. Yes, sir. ಮಧ್ಯಂತರ ಹೋಗಬೇಕು ಅಂತ ಹೇಳಿದ್ರು. ಗೊತ್ತಿಲ್ಲ. ನಾವು ಏನು ಕೊಟ್ಟಿಲ್ಲ, ಏನು ಮಾಡಿಲ್ಲ. ಅದು ಅದರಿಂದ ಉತ್ತರ ಕೊಡ್ತೇನೆ. ಇದಿಷ್ಟು ಪ್ರಣಬ್ ಮೊಹಾಂತಿ ಅವರು ಹೇಳ್ತಿರ್ತಕ್ಕಂಥದ್ದು ಎಲ್ಲ ಅವ್ರ ಮಾಹಿತಿಯನ್ನ ಗೃಹ ಸಚಿವರು ಸಲ್ಲಿಸಿಕೊಡ್ತಾರೆ. ಯಾವುದನ್ನು ಕೂಡ ನಾವು ಬಹಿರಂಗ ಪಡಿಸಕ್ಕೆ ಆಗಲ್ಲ ಅಂತ ಸ್ಪಷ್ಟನೆ ಕೊಡ್ತಾರೆ. ಕ್ಯಾಮರಾಮನ್ ಮಧು ಜೊತೆ ಬಸವರಾಜ್ ಬೆಂಗಳೂರು. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ಹೊರಬೀಳ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಪ್ರಣವ್ ಮೊಹಾಂತಿ ಅವರು ಮಾತನ್ನ ಹಂಚಿಕೊಂಡಿದ್ದಾರೆ. ಸರ್ಕಾರಕ್ಕೆ ನಾನು ಇದುವರೆಗೆ ಯಾವುದೇ ವರದಿಯನ್ನ ಕೊಟ್ಟಿಲ್ಲ. ಪರಮೇಶ್ವರನ್ನ ಕೂಡ ಭೇಟಿಯಾಗಿದ್ದೇನೆ ಮೊಹಾಂತಿ ಅವರು ಹೇಳಿದ್ದಾರೆ. ಆದರೆ ನಾನು ಎಸ್ಐಟಿ ಭಾಗವಾಗಿ ಇಲ್ಲಿಗೆ ಬಂದಿಲ್ಲ. ಹೀಗಂತ ಮೊಹಾಂತಿ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಾತುಕತೆಯನ್ನು ಹಂಚಿಕೊಂಡಿದ್ದಾರೆ. Sir, I'm not here to discuss regarding SIT boss. Yes, sir. ಮಧ್ಯಂತರ ಹೋಗಬೇಕು ಅಂತ ಹೇಳಿದ್ರು. ಗೊತ್ತಿಲ್ಲ. ನಾವು ಏನು ಕೊಟ್ಟಿಲ್ಲ, ಏನು ಮಾಡಿಲ್ಲ. ಅದು ಅದರಿಂದ ಉತ್ತರ ಕೊಡ್ತೇನೆ. ಇದಿಷ್ಟು ಪ್ರಣಬ್ ಮೊಹಾಂತಿ ಅವರು ಹೇಳ್ತಿರ್ತಕ್ಕಂಥದ್ದು ಎಲ್ಲ ಅವ್ರ ಮಾಹಿತಿಯನ್ನ ಗೃಹ ಸಚಿವರು ಸಲ್ಲಿಸಿಕೊಡ್ತಾರೆ. ಯಾವುದನ್ನು ಕೂಡ ನಾವು ಬಹಿರಂಗ ಪಡಿಸಕ್ಕೆ ಆಗಲ್ಲ ಅಂತ ಸ್ಪಷ್ಟನೆ ಕೊಡ್ತಾರೆ. ಕ್ಯಾಮರಾಮನ್ ಮಧು ಜೊತೆ ಬಸವರಾಜ್ ಬೆಂಗಳೂರು. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ಹೊರಬೀಳ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಪ್ರಣವ್ ಮೊಹಾಂತಿ ಅವರು ಮಾತನ್ನ ಹಂಚಿಕೊಂಡಿದ್ದಾರೆ. ಸರ್ಕಾರಕ್ಕೆ ನಾನು ಇದುವರೆಗೆ ಯಾವುದೇ ವರದಿಯನ್ನ ಕೊಟ್ಟಿಲ್ಲ. ಪರಮೇಶ್ವರನ್ನ ಕೂಡ ಭೇಟಿಯಾಗಿದ್ದೇನೆ ಮೊಹಾಂತಿ ಅವರು ಹೇಳಿದ್ದಾರೆ. ಆದರೆ ನಾನು ಎಸ್ಐಟಿ ಭಾಗವಾಗಿ ಇಲ್ಲಿಗೆ ಬಂದಿಲ್ಲ. ಹೀಗಂತ ಮೊಹಾಂತಿ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಾತುಕತೆಯನ್ನು ಹಂಚಿಕೊಂಡಿದ್ದಾರೆ. Sir, I'm not here to discuss regarding SIT boss. Yes, sir. ಮಧ್ಯಂತರ ಹೋಗಬೇಕು ಅಂತ ಹೇಳಿದ್ರು. ಗೊತ್ತಿಲ್ಲ.
ನಾವು ಏನು ಕೊಟ್ಟಿಲ್ಲ, ಏನು ಮಾಡಿಲ್ಲ, ಅದು ಅದರಿಂದ ಉತ್ತರ ಕೊಡ್ತೇನೆ. ಇದಿಷ್ಟು ಪ್ರಣಬ್ ಮುಖರ್ಜಿ ಅವರು ಹೇಳ್ತಿರ್ತಕ್ಕಂಥದ್ದು ಎಲ್ಲ ಮಾಹಿತಿಯನ್ನ ಗೃಹ ಸಚಿವರು ಸಲ್ಲಿಸಿಕೊಡ್ತಾರೆ. ಯಾವುದನ್ನು ಕೂಡ ನಾವು ಬಹಿರಂಗಪಡಿಸಕ್ಕೆ ಆಗಲ್ಲ ಅಂತ ಸ್ಪಷ್ಟನೆ ಕೊಡ್ತಾರೆ. ಕ್ಯಾಮರಾಮನ್ ಮಧು ಸೃಷ್ಟಿ ಬಸವರಾಜ್, ಬೆಂಗಳೂರು. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಿದ್ದೇನೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ಹೊರಬೀಳ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಪ್ರಣವ್ ಮೊಹಾಂತಿ ಅವರು ಮಾತನ್ನ ಹಂಚಿಕೊಂಡಿದ್ದಾರೆ. ಸರ್ಕಾರಕ್ಕೆ ನಾನು ಇದುವರೆಗೆ ಯಾವುದೇ ವರದಿಯನ್ನ ಕೊಟ್ಟಿಲ್ಲ, ಪರಮೇಶ್ವರನ್ನ ಕೂಡ ಭೇಟಿಯಾಗಿದ್ದೇನೆ ಮೊಹಾಂತಿ ಅವರು ಹೇಳಿದ್ದಾರೆ. ಆದ್ರೆ ನಾನು ಎಸ್ಐಟಿ ಭಾಗವಾಗಿ ಇಲ್ಲಿಗೆ ಬಂದಿಲ್ಲ. ಹೀಗಂತ ಮೊಹಾಂತಿ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಾತುಕತೆಯನ್ನು ಹಂಚಿಕೊಂಡಿದ್ದಾರೆ. ಸರ್, ನಾವು ಏನು ಡಿಸ್ಕಸ್ ರಿಗಾರ್ಡಿಂಗ್ ಎಸ್ಐಟಿ ಬಾಸ್? ಹಾಂ ಸರ್, ಮಧ್ಯಂತರ ಹೋಗಬೇಕು ಅಂತ ಹೇಳಿ ಗೊತ್ತಿಲ್ಲ. ನಾವು ಏನು ಕೊಟ್ಟಿಲ್ಲ, ಏನು ಮಾಡಿಲ್ಲ, ಅದು ಅದರಿಂದ ಉತ್ತರ ಕೊಡ್ತೇನೆ. ಇದಿಷ್ಟು ಪ್ರಣಬ್ ಮುಖರ್ಜಿ ಅವರು ಹೇಳ್ತಿರ್ತಕ್ಕಂಥದ್ದು ಎಲ್ಲ ಮಾಹಿತಿಯನ್ನ ಗೃಹ ಸಚಿವರು ಸಲ್ಲಿಸಿಕೊಡ್ತಾರೆ. ಯಾವುದನ್ನು ಕೂಡ ನಾವು ಬಹಿರಂಗಪಡಿಸಕ್ಕೆ ಆಗಲ್ಲ ಅಂತ ಸ್ಪಷ್ಟನೆ ಕೊಡ್ತಾರೆ. ಕ್ಯಾಮರಾಮನ್ ಮಧು. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಿದ್ದೇನೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ಹೊರಬೀಳ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಪ್ರಣವ್ ಮೊಹಾಂತಿ ಅವರು ಮಾತನ್ನ ಹಂಚಿಕೊಂಡಿದ್ದಾರೆ. ಸರ್ಕಾರಕ್ಕೆ ನಾನು ಇದುವರೆಗೆ ಯಾವುದೇ ವರದಿಯನ್ನ ಕೊಟ್ಟಿಲ್ಲ, ಪರಮೇಶ್ವರನ್ನ ಕೂಡ ಭೇಟಿಯಾಗಿದ್ದೇನೆ ಮೊಹಾಂತಿ ಅವರು ಹೇಳಿದ್ದಾರೆ. ಆದ್ರೆ ನಾನು ಎಸ್ಐಟಿ ಭಾಗವಾಗಿ ಇಲ್ಲಿಗೆ ಬಂದಿಲ್ಲ. ಹೀಗಂತ ಮೊಹಾಂತಿ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಾತುಕತೆಯನ್ನು ಹಂಚಿಕೊಂಡಿದ್ದಾರೆ. ಸರ್, ನಾವು ಏನು ಡಿಸ್ಕಸ್ ರಿಗಾರ್ಡಿಂಗ್ ಎಸ್ಐಟಿ ಬಾಸ್? ಹಾಂ ಸರ್, ಮಧ್ಯಂತರ ಹೋಗಬೇಕು ಅಂತ ಹೇಳಿ ಗೊತ್ತಿಲ್ಲ. ನಾವು ಏನು ಕೊಟ್ಟಿಲ್ಲ, ಏನು ಮಾಡಿಲ್ಲ, ಅದು ಅದರಿಂದ ಉತ್ತರ ಕೊಡ್ತೇನೆ. ಇದಿಷ್ಟು ಪ್ರಣಬ್ ಮುಖರ್ಜಿ ಅವರು ಹೇಳ್ತಿರ್ತಕ್ಕಂಥದ್ದು ಎಲ್ಲ ಮಾಹಿತಿಯನ್ನ ಗೃಹ ಸಚಿವರು ಸಲ್ಲಿಸಿಕೊಡ್ತಾರೆ. ಯಾವುದನ್ನು ಕೂಡ ನಾವು ಬಹಿರಂಗಪಡಿಸಕ್ಕೆ ಆಗಲ್ಲ ಅಂತ ಸ್ಪಷ್ಟನೆ ಕೊಡ್ತಾರೆ. ಕ್ಯಾಮರಾಮನ್ ಮಧು ಸೃಷ್ಟಿ ಬಸವರಾಜ್, ಬೆಂಗಳೂರು.